ನನ್ನ ಪ್ರಕಾರ ಗ್ರ್ಯಾಂಡ್ ಸಲ್ಯೂಟ್ ಎಲ್ಲ ಇಲ್ಲ, ಈ ಪರ್ಫಾರ್ಮೆನ್ಸ್ಗೆ ಆಪ್ತಿ ಅವ್ರ ತಂದೆ ಸ್ಟೈಲಲ್ಲಿ. ಈ ಪರ್ಫಾರ್ಮೆನ್ಸ್ ಅಲ್ಲಿ ರವಿ ಮಾಸ್ಟರ್ ಕೊರಿಯೋಗ್ರಫಿ, ಅಜಯ್ ಆಪ್ತಿ ಅವರ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲದೆ ದೃಶ್ಯ ವೈಭವನ್ನ ನಮ್ಗೆ ಕಟ್ಟಿಕೊಟ್ಟಿದ್ದು ನಮ್ಮ ಕ್ಯಾಮ್ರಾಮನ್ಸ್. ಈ ಫೈರ್ ಬ್ರ್ಯಾಂಡು ನಮ್ಮ ಕ್ಯಾಮ್ರಾಮನ್ಸ್ಗೂ ಸಲ್ಬೇಕು. ಅದರಲ್ಲೂ ಆ ಸ್ಟಡಿ ಕ್ಯಾಮ್ ಅನ್ನ ಫಾಲೋ ಮಾಡಿದಂಥ ನಮ್ಮ ದತ್ತು ಸರ್ಗೆ ಪ್ಲೀಸ್ ಚಪ್ಪಾಳೆ. ಅಂಡ್ ಅವ್ರ ಸ್ಟೇಜ್ ಮೇಲೆ ಬರಬೇಕು. ಜಿಮ್ಮಿ ಆಪರೇಟರ್ ಕಾರ್ತಿ. ಕಿರುತೆರೆಯ ಡಾನ್ಸ್ ರಿಯಾಲಿಟಿ ಶೋಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಬಸ್ಸಲ್ಲಿ ಕೊರಿಯೋಗ್ರಾಫ್ ಮಾಡಿ ಅದನ್ನ ಲೈವ್ ಆಗಿ ಎಲ್ಲರೂ ಎಂಜಾಯ್ ಮಾಡೋ ರೀತಿ, ಯಾವುದೇ ರೀತಿಯೆಲ್ಲ ರೀಟೇಕ್ ಆಗದೆ, ಯಾವ ಟೆಕ್ನಿಕಲ್ ಗ್ಲಿಚ್ ಇಲ್ಲದೆ ಕೂಡ ಇಷ್ಟು ಯಶಸ್ವಿ ಆದಂತ ಪರ್ಫಾರ್ಮೆನ್ಸ್ ಬಂದಿರೋದು ಇದೆ ಮೊದಲ ಬಾರಿಗೆ. ಅದು ನಮ್ಮ DKD ಸೀಸನ್ 7 ಅಲ್ಲಿ. ಥ್ಯಾಂಕ್ ಯು ರವಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಹೊಸ ಹೊಸ ಪ್ರಯತ್ನಗಳು ಬಸ್ಸಲ್ಲಿ ಒಂದು ಕೊರಿಯೋಗ್ರಾಫಿ ಮಾಡಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಮಂಡಿಯೂರಿ ಪ್ರತಿ ಬಾರಿ ಅವರು ಕೊರಿಯೋಗ್ರಫಿಯನ್ನ ಪ್ಲಾನ್ ಮಾಡೋಂತ ರವಿ ಮಾಸ್ಟರ್. ಜನ್ಯಾಜಿ, ಅಂದ್ರೆ ನೀವು ಸೋ ಎಕ್ಸೈಟೆಡ್ಲಿ ವಾಚಿಂಗ್ ದ ಪರ್ಫಾರ್ಮೆನ್ಸ್. ಸೊ ನಾನು ನಿಮ್ಮಿಂದ ಮಾತು ಶುರು ಮಾಡ್ತೀನಿ, ಪ್ಲೀಸ್ ಹೇಳಿ. ನಾನು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ, ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೆ. ಅಂದ್ರೆ ಒನ್ ಶಾರ್ಟ್ ಅಲ್ಲಿ ತೆಗ್ದಿದ್ದೀರಾ, ಎಷ್ಟು ಸತಿ ರಿಹರ್ಸಲ್ ಮಾಡಿರ್ಬೋದು, ಎಷ್ಟು ಕ್ಲಾರಿಟಿ, ಝೀರೋ ಎರರ್ ಸರ್. ಎರರೇ ಇರಲಿಲ್ಲ. ನಾನು ನೋಡ್ತಾ ಇದ್ದೀನಿ, ಒಂದು ಸೆಕೆಂಡ್ ಏನೋ ಲೇಟ್ ಮಾಡ್ತಾರೆ ವಿಜುವಲ್ ತೋರ್ಸೋಕ್ಕೆ. ಕರೆಕ್ಟಾಗಿ ಫ್ರೇಮ್ ಫುಲ್ ಮಾಡಿದ್ರೆ ಎಲ್ಲರೂ ಇರ್ತಾರೆ. ಒಂದು ಬಸ್ ಒಳಗಡೆ ಇರ್ತೀರಾ, ಒಂದೇ ಒಂದು ಸೀಟರ್ ತೋರಿಸ್ತಾ ಇರ್ತಾರೆ, ಟಕ್ ಅಂತ ಈ ಕಡೆ ಮಾಡ್ತಾರೆ, ಈ ಕಡೆ ಅವ್ರು ಬರ್ತಾರೆ. ಇನ್ನೊಂದ್ಸತಿ ಇವರಿಬ್ಬರು ಇನ್ನೇ ಇದಾರೆ, ಕಟ್ ಮಾಡಿದ್ರೆ ಇನ್ಯಾರೋ ಡಾನ್ಸರು ಅಲ್ಲಿಂದ ಕಟ್ ಮಾಡಿದ್ರೆ ಬಸ್ ಮೇಲಿದ್ದಾರೆ, ಇವ್ರು ಡಿಕ್ಕಿಲಿದ್ದಾರೆ, ಕಟ್ಟು ಇವ್ರ ಮೇಲಿದ್ದಾರೆ, ಇಲ್ಲಿದ್ದಾರೆ. ಸರ್ ಹ್ಯಾಟ್ಸ್ ಆಫ್ ಟು ದ ಹೋಲ್. ನೆಕ್ಸ್ಟ್ ಲೆವೆಲ್ ಸರ್, ನೆಕ್ಸ್ಟ್. ಅಷ್ಟು ಈಸಿ ಇಲ್ಲ ಸರ್. ಲೈವ್ ಅಲ್ಲಿ ಒನ್ ಶಾರ್ಟ್ ಅಲ್ಲಿ ಈ ತರ ಒಂದು ಲೆಜೆಂಡ್ರಿ ಸಾಂಗ್. ನಿಜವಾಗ್ಲೂ ಚಿನ್ನಿ ಮಾಸ್ಟರ್ನ ಮಿಸ್ ಮಾಡ್ಕೊಂತ ಇದೆ. ಚಿನ್ನಿ ಮಾಸ್ಟರ್ ಪ್ರೋಗ್ರಾಮ್ ಮಾಡಿದ್ರು, ಅವ್ರು ಇದ್ದಿದೆ ಕಚ 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 and you are my ಮಾಸ್ಟರ್ ಈಸ್ ಆಲ್ಸೋ ಅವರ್ ಕಿಂಗ್. ಯಾಕಂದ್ರೆ ಅವರೇ ಇದನ್ನ ಕೊರಿಯೋಗ್ರಾಫ್ ಮಾಡಿದ್ದು. ಔಟ್ಸ್ಟ್ಯಾಂಡಿಂಗ್ ವರ್ಕ್. ಓಕೆ ಅಣ್ಣ, ಸೂಪರ್ ಸರ್. ಎಷ್ಟು ಹೇಳಿದ್ರು ಕಮ್ಮಿನೇ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ ಸರ್? ಎಷ್ಟು ರಿಹರ್ಸಲ್ಸ್ ಆಯ್ತು? ಹೆಂಗ್ ಪ್ರಿಪೇರ್ ಮಾಡಿದ್ರಿ ಸರ್? ಫಸ್ಟ್ ಕಂಪೋಸ್ ಮುಗಿಸ್ಕೊಂಡ್ವಿ. ಅದರ ನಂತರ ಬಸ್ಸು 3 days ಸಿಕ್ತು ನಮ್ಗೆ. ಬಸ್ಸು ಓನರ್ಗಾಗ್ಲಿ, ಬಸ್ ಅರೇಂಜ್ ಮಾಡಿದ ಆಪ್ತಿಯವರು ಡ್ಯಾಡಿಗಾಗ್ಲಿ, ಅದರ ನಂತರ ಸಂತೋಣ, ಮೋಹನ್ ಬಾಸ್, ಪ್ರೋಗ್ರಾಮಿಂಗ್ ಟೀಮ್, ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇವನ್ ನನ್ನ ಫುಲ್ ಟೀಮ್ 3 days ಬಸ್ ಎಲ್ಲ ಇಡ್ಸ್ಕೊಂಡಿದ್ರು. 3 days ವೆರಿ ಗುಡ್ ಸರ್. ಅಂಡ್ ಈ ಮಳೆ ಬರೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಮಳೆಯಲ್ಲಿ ಅದೊಂದು ಚಾಲೆಂಜ್. ತುಂಬಾ ಚೆನ್ನಾಗಿ ಮಾಡಿದ್ರು ಸರ್, ಒಳ್ಳೇದಾಗ್ಲಿ. ಬಟ್ ಆದ್ರೂ ಪಾಪ ನಿಜವಾಗ್ಲೂ ಅರ್ಜುನ್ ಸರ್ ಹೇಳ್ದಂಗೆ ಅಲ್ಲೆಲ್ಲ ಒದ್ದೆ ಇದ್ರು ಕೂಡ ಆ ಹುಡುಗರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾರಪ್ಪ. ದ್ಯಾಟ್ಸ್ ಡೆಡಿಕೇಶನ್ ಆಫ್ ದ DKD ಕಂಟೆಸ್ಟೆಂಟ್ಸ್. ಅಂಡ್ ಅದನ್ನ ಎಷ್ಟು ಕ್ಲೀನ್ ಮಾಡ್ಕೊಟ್ಟಂತ ಪ್ರೊಡಕ್ಷನ್ ಬಾಲಾ ಅಂಡ್ ಟೀಮ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಅಂಡ್ ಈ ಕ್ಷಣ ನಾನು ನಮ್ಮ ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಬಾಲಾ ಸರ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ವೆಲ್ಕಮ್ ನಮ್ಮ ಬಾಲಣ್ಣ. ಬಾಲಾ ನಮ್ಮ DKDಯ ಪ್ರೊಡಕ್ಷನ್ ಮ್ಯಾನೇಜರ್. ಏನಂದ್ರೆ ಎಲ್ಲರ ವತಿಯಿಂದ ದತ್ತ ಸರ್ ಹಾಗೂ ಕಾರ್ತಿ ಸರ್ ಹಾಗೂ ಬಾಲಣ್ಣ ಬಂದಿರೋದು. ಯಾಕಂದ್ರೆ ಇದು ನಿಜವಾಗ್ಲೂ ಸಣ್ಣ ವಿಚಾರ ಅಲ್ವೇ ಇಲ್ಲ. ಆ ಮಳೆಯಲ್ಲಿ ಅಷ್ಟೆಲ್ಲ ಟೆಕ್ನಿಕಲ್ ಚಾಲೆಂಜಸ್ ಇದ್ರು ಇವರ ಪರ್ಫಾರ್ಮೆನ್ಸ್ಗೆ ಅವರೆಲ್ಲ ಕೆಲಸ ಮಾಡಿದಾರಲ್ಲ, ಅದು ಟೀಮ್ ವರ್ಕ್ ಅಂತ ಅಂದ್ರೆ ದ್ಯಾಟ್ ಇಸ್ DKD. ಈ DKD ಟೀಮ್ ನ ಶಕ್ತಿ ಬಗ್ಗೆ ರಕ್ಷಿತಾ ಮೇಡಮ್ ಏನ್ ಹೇಳ್ತಾರೆ? ಇಬ್ರು ಕ್ಯಾಮ್ರಾಮನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಅಪ್ಪ. ಐ ಫೀಲ್ ಯು ಆಲ್ ಶುಡ್ ಟೋಟ್ಲಿ ಗಿವ್ ಇಟ್ ಟು ದೆಮ್. ಯುನೋ, ನಾವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕಿಂತ ಹೌ ದ ಶಾರ್ಟ್ ಕಮ್ಸ್ ಔಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಬಬ್ಲಿ ಇವ್ರು 3 ಜನರದ್ದು ಒಂದು ಇವತ್ತಿನ ಪರ್ಫಾರ್ಮೆನ್ಸ್ ಅವ್ರಿಬ್ರ ಮೇಲೆ ಡಿಪೆಂಡ್ ಆಗಿತ್ತು. ಹೌ ಆರ್ ದೇ ಗೋನ್ ಟು ಕ್ಯಾರಿ ಇಟ್ ಫಾರ್ವರ್ಡ್ ಅಂತ. ಆ್ಯಂಡ್ ಆನೆಸ್ಟ್ಲಿ ನಮ್ಮ ಸಿನಿಮಾಟೋಗ್ರಾಫರ್ ಟೀಮ್ ಇದೆ ಅಲ್ಲ ಇಲ್ಲಿ, ದೇ ಆಲ್ವೇಸ್ ಡೂ ಅ ಗುಡ್ ಜಾಬ್. ಆಲ್ವೇಸ್ ಡೂ ಅ ಗುಡ್ ಜಾಬ್. ಅದ್ರ ಬಗ್ಗೆ ನನಗೆ ಯಾವಾಗಲೂ ಒಂದು ದಿವಸ ಕೂಡ I have not turned back and seen. Bala has always been the most accommodating manager. Both of them, ನಾನು ನಿಜ ಹೇಳ್ತೀನಿ, ನಾನು ಪ್ರಭಾಕರ್ and Bala have always been a strength to Zee Kannada. Bala, thank you for being a part of DKD Kano. You've been such a big strength to all of us. Ravi, nin shrama, nin hard work, especially seasonally through what you've gone through, is been very big. So thank you, Ravi. ನೀನು ಯಾವತ್ತೂ ಗಿವ್ ಅಪ್ ಮಾಡಿಲ್ಲ. You fought for Ajay and Apti to be in your team, and ivattu aa fight ge I think you got it.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಣ್ಣನ ಹತ್ರ ಕೇಳಕ್ಕಿಂತ ಮುಂಚೆ ನಮ್ಮ ಎಲ್ಲಾ ಕ್ಯಾಮ್ರಾಮನ್ಸ್ ವತಿಯಿಂದ ದತ್ತು ಸರ್ ಹಾಗೂ ಕಾರ್ತಿ ಸರ್ ಹಾಗೂ ಎಲ್ಲ ಪ್ರೊಡಕ್ಷನ್ ಟೀಮ್ ವತಿಯಿಂದ ನಮ್ಮ ಬಾಲಣ್ಣ ಅವ್ರಿಗೆ ಕೂಡ ಈ ಒಂದು ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಅನ್ನ ಕೊಡ್ಬೇಕಾಗಿ ಕೋರಿಕೆ ಪ್ಲೀಸ್. ಹೆಂಗ್ ಅನ್ಸೋಣ ಪರ್ಫಾರ್ಮೆನ್ಸ್? ಮೈಂಡ್ ಬ್ಲೋಯಿಂಗ್. ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ರವಿ, ಒಂದು ವಿಷಯ ಹೇಳ್ಬೇಕಂದ್ರೆ ಇಟ್ ವಾಸ್ ಜಸ್ಟ್ ಲೈಕ್ ಅ ಪರ್ಫೆಕ್ಟ್ ಎಡಿಟೆಡ್ ವಿಷನ್. ವಾವ್. ಯಾಕಂದರೆ ಸಿನಿಮಾದಲ್ಲಿ ಎಷ್ಟೋ ನಾವು ತಪ್ಪುಗಳನ್ನ ಮಾಡ್ಬಿಟ್ಟು ಎಡಿಟಿಂಗ್ಲಿ ಇದು ಮಾಡ್ತೀವಿ, ಬಟ್ ಇದು ಲೈವ್ ಆಗಿ ಇಟ್ ವಾಸ್ ಮೋರ್ ಲೈಕ್ ಅನ್ ಎಡಿಟೆಡ್ ವರ್ಷನ್ ಥರನೇ ಇತ್ತು. ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ರಿ. ಆಮೇಲೆ ಇದಕ್ಕೆ ಅಜಯ್, ಆಪ್ತಿ ಆನ್ ಆಲ್ ಡ್ಯಾನ್ಸರ್ಸ್, ಯಾಕಂದ್ರೆ ಅವ್ರವ್ರ ಪೋರ್ಷನ್ಸ್ ಬಂದಾಗ ಎಷ್ಟು ಪರ್ಫೆಕ್ಟಾಗೆ ಸಿಂಕ್ ಮಾಡ್ಕೊಂಡು ಹೋದ್ರು. ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಕ್ಯಾಮ್ರಾ ವರ್ಕ್ ಅಮೇಝಿಂಗ್. ಅಜಯ್, ಆಪ್ತಿ ಅದೇನು ಫ್ರಮ್ ಪಾಸ್ಟ್ 3-4 ಎಪಿಸೋಡಿಂದ ಯು ಆರ್ ಜಸ್ಟ್ ಫ್ಲೈಯಿಂಗ್ ಹೈ 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 ಹೈ. ಇಟ್ ವಾಸ್ ಜಸ್ಟ್ ಲೈಕ್ ಎ ವಕಾ ಪರ್ಫಾರ್ಮೆನ್ಸ್ ಆಕ್ಚುಲಿ. ಆ್ಯಂಡ್ ಅರ್ಜುನ್ ಹೇಳ್ತಿದ್ರಲ್ಲ ಝೀರೋ ಎರರ್ ಅಂತ, ಟೆರರ್ಸ್ ಮಾಡ್ಬೇಕಾದ್ರೆ ಎರರ್ಸ್ ಇಲ್ಲಿಂದ ಬಂತು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ. ಈಗ ನಮ್ಮ ದತ್ತು ಸರ್ ಹೆಂಗ್ ಮಾತಾಡ್ತಾರೆ? ದತ್ತು ಸರ್. ಎಲ್ಲ ಮೇಡಮ್, ಇದು ಟೀಮ್ ವರ್ಕು. ನಿನ್ನೆಯಿಂದ ರಿಹರ್ಸಲ್ ಮಾಡಿದ್ವಿ, ಎಲ್ಲ ಮಾರ್ಕಿಂಗ್ ಮಾಡಿದ್ರು. ಆ ಮಾರ್ಕಿಂಗ್ ಪ್ರಕಾರ ರವಿ ಸರ್ ಹೆಂಗೆ ಹೇಳಿದ್ರು ಹಂಗೆ ಮಾಡ್ಕೊಂಡಿದ್ವಿ. ಪ್ಲಸ್ ನಮ್ಮ ಕ್ಯಾಮ್ರಾಮನ್ ಟೀಮ್ ಗೈಡ್ ಮಾಡಿದ್ರು, DOP ಸರು, ಪ್ರೋಗ್ರಾಮಿಂಗ್ ಟೀಮ್ ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ವಿ. ನೈಸ್. ಬಾಲ ಸರ್, ಏನೇನು ವಿಷಯಗಳು ನಡೀತು, ಏನೇನು ಚಾಲೆಂಜಸ್ ಇತ್ತು? ನಮ್ಮ ತಂಡ ಯಾವಾಗಲೂ ಕೆಲಸ ಮಾಡೋದ್ರಲ್ಲಿ ಏನು ಕೊರತೆ ಇರೋದು ಇಲ್ಲ. ಇಲ್ಲಿ ಎಲ್ಲ ಝೀರೋ ಫೇಲಿಯರ್. ಕೈ ಹಾಕಿದ್ರೆ ಗೆಲ್ಲಬೇಕು ಅಷ್ಟೇ. ಆಯ್ತಾ? ಎಲ್ಲ ಟೀಮ್ ವರ್ಕ್. ಫ್ರಮ್ ದ ಡೇ ಒನ್ ಇಂದ ಎಲ್ಲರಿಗೂ ಗೊತ್ತಿದೆ. ವಿಘ್ನೇಶ್ ಮತ್ತೆ ಟೀಮ್ಗೆ ಟೆನ್ಷನ್ ಆಗ್ತಿತ್ತು, ಲೈಟ್ ಹೋಗ್ತಿತ್ತು, ಪ್ಲಾನ್ ಮಾಡಿರೋ ಟೈಮ್ಗೆ ಪರ್ಫಾರ್ಮೆನ್ಸ್ ಕ್ಯೂ ಅಪ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಐ ವಾಸ್ ಗಿವಿಂಗ್ ಬೂಸ್ಟ್ ಟು ರವಿ. ಇನ್ನೂ ಚೆನ್ನಾಗಿ ಬರುತ್ತೆ, ನಮ್ಮ ಕೈಲಿ ಬರೋದು ಗೆಲುವು ಮಾತ್ರ, ಯು ಡೋಂಟ್ ವರಿ ಅಂತ. ಸೊ ವಿ ಆರ್ ನೌ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು. ಬಾಲ ಇಸ್ ಜಸ್ಟ್ ಲೈಕ್ ಅ ರಾಕ್ ಸ್ಟಾರ್. ನಾನು ಕೈ ಇಟ್ಟ ಕಡೆಯಲ್ಲ ಗೆಲುವು ಗ್ಯಾರಂಟಿ ಅನ್ನೋ ಥರ ಬಾಲ ಸರ್ ಹೇಳಿದ್ದಾರೆ. ಸೊ ಈ ಟೀಮು ವರ್ಕ್ ಮಾಡಿ ಸಕ್ಸಸ್ ಆಗಿರೋದ್ರಿಂದ ಈ ಟೀಮ್ ಈಗ ಬಾಲ ಸಾಂಗಿಗೆ ಒಂದು ಡಾನ್ಸ್ ಮಾಡಿಬಿಟ್ಟು ಹಂಗೆ ನಾವು ಇಲ್ಲಿಂದ ಎಕ್ಸಿಟ್ ತಗೋತೀವಿ. ಆ್ಯಂಡ್ ಇದನ್ನ ನಡೆಸ್ಕೊಡೋದಕ್ಕೆ ಒಬ್ಬರು ದೊಡ್ಡ ಕೊರಿಯೋಗ್ರಾಫರ್ ಕಮ್ ಡಾನ್ಸರ್ ಆದಂಥ ಒಂದು ಟ್ರೆಂಡ್ ಸೆಟ್ಟರ್ ಆದಂಥ ವ್ಯಕ್ತಿ ಬರ್ತಿದ್ದಾರೆ. ಜನ್ಯಾಜಿ ಅವರ ಶಿಷ್ಯ, ಆಪ್ತಿ ಅವರ ತಂದೆ